ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಪ್ರಿಯ ವೀಕ್ಷಕರೇ, ಸದ್ಯ ಜಗತ್ತಿನಾದ್ಯಂತ ಶಾರುಖ್ ಖಾನ್ ಟ್ರೆಂಡ್ ನಲ್ಲಿದ್ದಾರೆ. ಆದ್ರೆ ಭಾರತದಲ್ಲಿ ಕೆಲಸವಿಲ್ಲದ ನಿರುದ್ಯೋಗಿಗಳು ಅವರನ್ನ ವಿನಾಕಾರಣ ವಿರೋಧಿಸಿಕೊಂಡು ಕಾಲ ಕಳೆಯುತ್ತಿದ್ದಾರೆ. ಆದ್ರೆ ಅವರ ವಿರೋಧವು ಸಹ ಬಾಲಿವುಡ್ ಬಾದ್ಶಾನನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗೆಯೇ ಶಾರುಖ್ ಖಾನ್ ನಟನೆಯ ಸಿನಿಮಾಗಳು ಸೋಲ್ತಾ ಬಂದ್ರೆ ಅದನ್ನ ಯಾರು ನಂಬಲಿಕ್ಕೂ ಇಲ್ಲ. ಶಾರುಖ್ಗಿರುವ ಅಭಿಮಾನಿ ಬಳಗವೇ ಅಂತಹದ್ದು. ಎಷ್ಟೇ ಅಪಪ್ರಚಾರ ಮಾಡಿದ್ರೂ ಅವರಿಗಿರುವ ಜನಪ್ರಿಯತೆಯನ್ನ ಕಿಂಚಿತ್ತು ಕುಗ್ಗಿಸಲು ಆಗೋದು ಇಲ್ಲ ಬಿಡಿ. ಅಂತಹದೊಂದು ಸ್ಟಾರ್ಡಮ್ ಶಾರುಖ್ ಖಾನ್ಗೆ ಇದೆ. ಅಂತಹ ಶಾರುಖ್ ಖಾನ್ ಯಾರು? ಅವರು ಬೆಳೆದು ಬಂದಿದ್ ಹೇಗೆ? ಯಶಸ್ಸಿನ ಹಾದಿಯಲ್ಲಿ ಎದುರಿಸಿದ ಕಲ್ಲು ಮುಳ್ಳಿನ ಹಾದಿ ಹೇಗಿತ್ತು? ಕೈ ಹಿಡಿದು ಮೇಲೆತ್ತಿದವರು ಯಾರು? ತುಳಿಯಲು ಪ್ರಯತ್ನಿಸಿದವರು ಯಾರು? ಇದೀಗ ಶಾರುಖ್ ಖಾನ್ ಅದೆಷ್ಟು ಶ್ರೀಮಂತ ಎಂಬೆಲ್ಲ ಇತ್ಯಾದಿ ವಿಷಯಗಳ ಕುರಿತು ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಎಂಬತ್ತರ ದಶಕದ ಕೊನೆಯಲ್ಲಿ ಬಾಲಿವುಡ್ನಲ್ಲಿ ರೂಪಾಂತರಗೊಂಡ ಕಾಂತ್ರಯರ ಅಧಿಪತ್ಯದ ತ್ರಿಕೋನದಲ್ಲಿ ಕೊನೆಗೆ ತಲುಪಿದ ವ್ಯಕ್ತಿ ಶಾರುಖ್ ಖಾನ್. ಬರಹಗಾರ ಹಾಗೂ ಯಶಸ್ವಿ ನಿರ್ಮಾಪಕರಾಗಿದ್ದ ತಾಹಿರ್ ಹುಸೈನ್ರ ಮಗ ಅಮೀರ್ ಖಾನ್ ಒಂದು ಭಾಗದಲ್ಲಾದ್ರೆ, ಇನ್ನೊಂದು ಭಾಗದಲ್ಲಿ ನಟ, ಸಂಭಾಷಣೆ ಹಾಗೂ ಪ್ರಸಿದ್ಧ ಚಿತ್ರಕಥೆಗಾರರಾಗಿದ್ದ ಸಲೀಂ ಖಾನ್ರ ಮಗ ಸಲ್ಮಾನ್ ಖಾನ್. ಇವರಿಬ್ಬರ ನಡುವೆ ಯಾವುದೇ ಸಿನಿಮಾ ಪರಂಪರೆ ಇಲ್ಲದ, ಯಾರದೇ ಪ್ರಭಾವ ಇಲ್ಲದ ಶಾರುಖ್ ಖಾನ್ ಅವತರಿಸಿದ್ದು ಅಂದಿನ ಕಾಲಕ್ಕೆ ಕಡಿಮೆ ಸಾಧನೆ ಏನಾಗಿರ್ಲಿಲ್ಲ. ಅಮೀರ್ ಖಾನ್ ಸಿನಿಮಾದಲ್ಲಿ ಅಭಿನಯ ಆರಂಭಿಸಿದ ಕಾಲದಲ್ಲಿ ಅವನದೇ ವಯಸ್ಸಿನ ಒಬ್ಬ ಹುಡುಗ ಕ್ಯಾನ್ಸರ್ನಿಂದ ಮರಣ ಹೊಂದಿದ್ದ. ತನ್ನ ತಂದೆಯ ಮೃತ ಶರೀರವನ್ನ ಕಾರಿನಲ್ಲಿ ಆಸ್ಪತ್ರೆಯಿಂದ ಮನೆಗೆ ಸಾಗಿಸ್ತಿದ್ದ. ಆ ಕಾರಿಗೆ ಆ ಕ್ಷಣಕ್ಕೆ ಡ್ರೈವರ್ ಇರಲಿಲ್ಲ. ಅಪ್ಪನ ಚಿಕಿತ್ಸೆ, ಆಸ್ಪತ್ರೆಯ ಖರ್ಚುಗಳು ಶಾರುಖ್ ಕುಟುಂಬವನ್ನ ಆರ್ಥಿಕ ಸಂಕಷ್ಟಕ್ಕೆ ತಳ್ಳಿತ್ತು. ಇದರಿಂದ ಅನಿವಾರ್ಯವಾಗಿ ಅಪ್ಪನ ಹೆಣವನ್ನ ಕಾರಿನಲ್ಲಿ ಹಾಕಿದ ಶಾರುಖ್ ತಾನೇ ಡ್ರೈವ್ ಮಾಡಲು ಮುಂದಾಗಿದ್ದ. ಆಸ್ಪತ್ರೆಯಿಂದ ಮನೆಗೆ ಹೋಗ್ತಿರುವಾಗ ಕಾರಿನ ಪಕ್ಕದ ಸೀಟಲ್ಲಿ ಕುಳಿತಿದ್ದ ಆತನ ಅಮ್ಮ ಫಾತಿಮಾ ಕೇಳ್ತಾರೆ, ನೀನು ಡ್ರೈವಿಂಗ್ ಯಾವಾಗ ಕಲಿತಿದ್ದು ಅಂತ. ಈಗ ಈ ಕ್ಷಣದಲ್ಲಿ ಅನ್ನೋದಾಗಿತ್ತು ಶಾರುಖ್ ಖಾನ್ ಕೊಟ್ಟ ಉತ್ತರ. ಜೀವನದೊಂದಿಗೆ ಹೇಗೆ ಹೋರಾಡಬೇಕು, ಬಿಕ್ಕಟ್ಟನ್ನ ಹೇಗೆ ಜಯಿಸಬೇಕು ಎಂದು ಆತನಿಗೆ ಬಾಲ್ಯದಲ್ಲಿಯೇ ಚೆನ್ನಾಗಿ ತಿಳಿದಿತ್ತು. ಇಂದು ನಾವು ಕಾಣುತ್ತಿರುವ SRK ಎಂಬ ಬ್ರ್ಯಾಂಡ್ ಆತನ ತನ್ನ ಬೆವರಿನಿಂದ ನಿರ್ಮಿಸಿದ್ದೇ ಹೊರತು ಯಾರೊಬ್ಬರ ಸಹಾಯದಿಂದಲೂ ಅಲ್ಲ. ಸಿನಿಮಾದಲ್ಲಿ ಅಭಿನಯಿಸಬೇಕು ಅನ್ನೋ ಕನಸು ಶಾರುಖ್ಗೆ ಇರಲೇ ಇಲ್ಲ. ಕಾಲೂರುವ ಮುನ್ನ ತಂದೆಯನ್ನ ಕಳೆದುಕೊಂಡ, ತಂದೆಯ ಚಿಕಿತ್ಸೆಗೆ ಆಸ್ತಿ ಪಾಸ್ತಿಯನ್ನ ಖರ್ಚು ಮಾಡಿಕೊಂಡಿದ್ದ. ಇನ್ನು ಆತನದ್ದು ಅಂತ ಉಳಿದಿದ್ದು ತಾಯಿ ಫಾತಿಮಾ ಮಾತ್ರ. ಅನಿವಾರ್ಯ ಕಾರಣಗಳಿಂದ ಬಡತನವನ್ನ ಎದುರಿಸುವುದಕ್ಕಾಗಿ ಕಡಿಮೆ ಸಂಬಳಕ್ಕೆ ಟಿವಿ ಸೀರಿಯಲ್ಗಳಲ್ಲಿ ಮುಖ ತೋರಿಸುತ್ತಿದ್ದ ಕಾಲದಲ್ಲಿ ತಾಯಿ ಫಾತಿಮಾ ಕೂಡ ಆಸ್ಪತ್ರೆ ಸೇರಿದ್ರು. ತಾಯಿಯ ಚಿಕಿತ್ಸೆಗಾಗಿ ಆತ ತನ್ನ ಎಲ್ಲ ಸಂಪಾದನೆಗಳನ್ನ ಖರ್ಚು ಮಾಡಿದ. ಆದ್ರೆ ಆತನಿಗೆ ತನ್ನ ತಾಯಿಯ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ. ತಂದೆಯ ಮರಣದ ಹಿಂದೆಯೇ ತಾಯಿಯ ಮರಣ ಕೂಡ ಆತನನ್ನ ಅನಾಥವನ್ನಾಗಿಸಿತ್ತು. ಆತ ತಿಂಗಳುಗಳ ಕಾಲ ಮಾನಸಿಕ ಸಂಕಟಗಳಿಂದ ಬಳಲ್ತಿದ್ದ. ಖಿನ್ನತೆಯಿಂದ ಮುಕ್ತಿ ಪಡೆಯಲು ತನ್ನ ಕೈಯಲ್ಲಿದ್ದ 1500 ರೂಪಾಯಿಯೊಂದಿಗೆ ಟ್ರೈನ್ ಹತ್ತಿ ಮುಂಬೈ ಪ್ರವೇಶಿಸಿದ. Hi everyone. Did you order this? ಟಿವಿ ಸೀರಿಯಲ್ಗಳ ಮೂಲಕ ಸಂಪಾದಿಸಿದ್ದ ಸ್ನೇಹ ಸಂಬಂಧ ಆತನಿಗೆ ಸಿನಿಮಾ ರಂಗದ ಬಾಗಿಲು ತೆರೆದುಕೊಟ್ಟಿತ್ತು. ಬಾಲಿವುಡ್ನಲ್ಲಿ ಅಭಿನಯ ಆರಂಭಿಸಿದ ಸಮಯದಲ್ಲೇ ತನ್ನ ಬಾಲ್ಯದ ಗೆಳತಿ ಗೌರಿಯೊಂದಿಗೆ ವಿವಾಹ ನಡೆಯಿತು. ಆ ಒಂದು ವಿವಾಹಕ್ಕೂ ಶಾರುಖ್ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಶೂಟಿಂಗ್ ನಲ್ಲಿ ಸಿಕ್ತಿದ್ದ ಬಾಡಿಗೆ ಡ್ರೆಸ್ ಧರಿಸಿ ಆತ ಗೌರಿಯ ಮುಂದೆ ವರನಾಗಿ ನಿಂತಿದ್ದ ಅಂದ್ರೆ ಅರ್ಥ ಮಾಡಿಕೊಳ್ಬಹುದು ಆತನಿಗಿದ್ದ ಬಡತನ ಎಷ್ಟರ ಮಟ್ಟಿಗೆ ಆತನ ರಕ್ತ ಬೆವರನ್ನ ಬಸಿದಿರಬಹುದು ಗೊತ್ತಾಗುತ್ತೆ. ಮದುವೆಯ ನಂತರದ ವರ್ಷ ಆತನ ಮೊದಲ ಸಿನಿಮಾ ದಿವಾನ ರಿಲೀಸ್ ಆಯಿತು. ನಂತರ ನಡೆದಿದ್ದೆಲ್ಲ ಇತಿಹಾಸ. ಆತನಿಗೆ ತಿರುಗಿ ನೋಡಬೇಕಾದ ಪ್ರಮೇಯವೇ ಬರಲಿಲ್ಲ. ಅಲ್ಲಿಂದ ಶಾರುಖ್ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಿತ್ತು. ಡರ್, ಕರಣ್ ಅರ್ಜುನ್ ಮತ್ತು ಬಾಜಿಗಾರ್ನಂತಹ ಚಿತ್ರಗಳು ವೃತ್ತಿ ಜೀವನದ ಆರಂಭದಲ್ಲಿ ಒಳ್ಳೆ ಹೆಸರನ್ನ ತಂದುಕೊಟ್ಟವು. ನಂತರದ ದಿನಗಳಲ್ಲಿ ಚೆನ್ನೈ ಎಕ್ಸ್‌ಪ್ರೆಸ್,
ಜಬ್ ತಕ್ ಹೈ ಜಾನ್, ಹ್ಯಾಪಿ ನ್ಯೂ ಇಯರ್ ಸೇರಿದಂತೆ ಶಾರುಖ್ ನಟಿಸಿದ ಬಹುತೇಕ ಎಲ್ಲಾ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆದಿದ್ವು. ಮುಂದೆ ಆತ ಬೆಳೆದಂತೆ ಅಭಿಮಾನಿಗಳನ್ನ ಸಂಪಾದಿಸಿದಷ್ಟೇ ಸುಲಭವಾಗಿ ಶತ್ರುಗಳನ್ನ ಸಂಪಾದಿಸಿದ್ದ. ಅದಕ್ಕೆ ಒಂದೇ ಕಾರಣ, ಜಾತಿ ನೀತಿಯೇ ಮಾನ್ಯ, ಧರ್ಮ ಭೇದವೇ ಆದರ್ಶವಾಗಿರುವ ಈ ದೇಶದಲ್ಲಿ ಶಾರುಖ್ ಖಾನ್ ಒಬ್ಬ ಕಲಾವಿದನಾಗಿ ಕಾಣದೆ ಮುಸ್ಲಿಮನಾಗಿ ಕಾಣತೊಡಗಿದ. अपनी कुर्सी की पेटी बांध लीजिए, मौसम बिगड़ने वाला है और कुछ दिनों से हम लोग यहां पर नहीं आए हैं, आप लोगों से मुखातिब नहीं हो पाए हैं, आप लोगों से मिल नहीं पाए हैं, लेकिन अब दुनिया जो है नॉर्मल हो गई है, हम सब खुश हैं, मैं सबसे ज्यादा खुश हूं और ये बात बताने में मुझे बिल्कुल भी आपत्ति नहीं है कि दुनिया कुछ भी कर ले, मैं और आप लोग और जितने भी पॉजिटिव लोग हैं सब के सब जिंदा हैं. ತೀರಾ ಬಡತನದಲ್ಲಿ ಬೆಂದು ಬೆಳೆದು ಬೆಳಗಿದ ಶಾರುಖ್ ಖಾನ್ ಇಂದು ಅದೆಷ್ಟು ಕೋಟಿ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆದಿದ್ದಾರೆ. ಹಾಗೆಯೇ ಕೋಟ್ಯಾಂತರ ಆಸ್ತಿಯ ಒಡೆತನವನ್ನ ಸಹ ಹೊಂದಿದ್ದಾರೆ. ಮುಂಬೈನ ಬಾಂದ್ರಾದಲ್ಲಿರುವ ಅವರ ಮನ್ನತ್ತು ಬಂಗಲೆಯೇ ಸುಮಾರು 200 ಕೋಟಿ ರೂಪಾಯಿಯದ್ದು. 27,000 ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣ ಹೊಂದಿರುವ ಅವರ ಮನೆ 6 ಫ್ಲೋರ್ಗಳನ್ನ ಹೊಂದಿದೆ. ಒಂದೊಂದು ಮಹಡಿಯಲ್ಲಿ ಅತ್ಯಾಧುನಿಕ ಜಿಮ್, ಬೆರಗುಗೊಳಿಸುವ ಸ್ವಿಮ್ಮಿಂಗ್ ಪೂಲ್, ಗ್ರಂಥಾಲಯ, ಶಾರುಖ್ಗೆ ಪ್ರೊಫೆಷನಲ್ ಆಫೀಸ್, ಭವ್ಯವಾದ ಟೆರೆಸ್ ಸೇರಿದಂತೆ ಮನೆಯಲ್ಲಿಯೇ ಒಂದು ಪ್ರೈವೇಟ್ ಥಿಯೇಟರ್ ಕೂಡ ಇದೆ. ಇವರ ಮನೆಯೇ ನಾಮಫಲಕವಾದ ಮನ್ನತ್ಗೆ ತಗುಲಿದ ಖರ್ಚೆ 25 ಲಕ್ಷ ರೂಪಾಯಿಗಳು. ನಾಮಫಲಕ ವಜ್ರ ಖಚಿತದಿಂದ ಕೂಡಿದ್ದು ಹಿಂದೊಮ್ಮೆ ಕಳ್ಳತನವಾಗಿತ್ತು ಎಂಬ ವದಂತಿ ಕೂಡ ಹರಡಿತ್ತು. ಇನ್ನು ಭಾರತ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಶಾರುಖ್ ಖಾನ್ ಐಷಾರಾಮಿ ಮನೆಗಳನ್ನ ಹೊಂದಿದ್ದಾರೆ. ದುಬೈನ ಫಾರ್ಮ್ ಜುಮೇರಾದಲ್ಲಿರುವ ಮನೆಗೆ ಜನ್ನತ್ ಎಂದು ಹೆಸರಿಟ್ಟಿದ್ದಾರೆ. ಸುಮಾರು 8,500 ಚದರ ಅಡಿಗಳಷ್ಟು ದೊಡ್ಡದಿರುವ ಈ ಮನೆಯ ಅಂದಾಜು ಮೌಲ್ಯ 18 ಕೋಟಿ. ಅಲ್ಲದೆ ಬೇವರ್ಲಿ ಹಿಲ್ಸ್ ನಲ್ಲಿರುವ ಹಾಲಿಡೇ ಹೋಮ್ ಮತ್ತು ನ್ಯೂಯಾರ್ಕ್ ನಗರದಲ್ಲಿರುವ ಅಪಾರ್ಟ್ಮೆಂಟ್ ವಿಶ್ವದ ಟಾಪ್ 10 ದುಬಾರಿಗಳ ಮನೆಗಳ ಸಾಲಿನಲ್ಲಿ ಸೇರಿವೆ. ಅಂದು ತಂದೆಯ ತಾಯಿಯ ಚಿಕಿತ್ಸೆಗೆ ಹಣವಿಲ್ಲದೆ ಪರದಾಡಿದ್ದ ಶಾರುಖ್ ಖಾನ್ ಇಂದಿಗೆ ಸುಮಾರು 5,580 ಕೋಟಿ ರೂಪಾಯಿಗಳ ಒಡೆಯನಾಗಿರುವುದು ಸುಲಭದ ಮಾತಲ್ಲ. ಇಂತಹ ಶಾರುಖ್ ಬಳಿ ಹಲವಾರು ಐಷಾರಾಮಿ ಕಾರ್ಗಳು ಸಹ ಇವೆ. ರೋಲ್ಸ್ ರಾಯ್ಸ್, ಬೆಂಟ್ಲಿ, BMW, ಟೊಯಾಟೋ ಲ್ಯಾಂಡ್ ಕ್ರೂಸರ್, ಆಡಿ A8L ಸೇರಿದಂತೆ ಹಲವಾರು ಕಾರ್ಗಳು ಶಾರುಖ್ ಒಡೆತನದಲ್ಲಿವೆ. ಶಾರುಖ್ ಇಂದು ಆಗಸದೆತ್ತರಕ್ಕೆ ಬೆಳೆದು ಕೆಲವರ ಕಣ್ಣು ಕುಕ್ಕುತ್ತಿರುವುದಕ್ಕೆ ಕಾರಣವೂ ಇದೆ. ಸದ್ಯ ಬಿಡುಗಡೆಗೆ ತಯಾರಾಗಿ ನಿಂತಿರುವ ಚಿತ್ರದ ಹೆಸರು ಪಠಾಣ್. ಕೇವಲ ಸಿನಿಮಾ ಮಾತ್ರವಲ್ಲ, ಅದು ಶಾರುಖ್ನ ಬೇರು. ಹಿಂದಿನಿಂದಲೂ ಶಾರುಖ್ ಬಗ್ಗೆ ಅಪಪ್ರಚಾರ ನಡೆಯುತ್ತಲೇ ಬಂದಿದೆ. ಬಿಜೆಪಿಯ ಒಬ್ಬ ನಾಯಕರು ಶಾರುಖ್ ಖಾನ್ನ ಪಾಕಿಸ್ತಾನಿ ಎಂದಿದ್ರು. 2 ರೂಪಾಯಿ ಗಿರಾಕಿಗಳು ಜಿಹಾದಿ ಅಂತ ಕರೆಯುತ್ತಿದ್ದಾರೆ. ಲತಾ ಮಂಗೇಶ್ಕರ್ ಅವರ ಅಂತಿಮ ಸಂಸ್ಕಾರದ ಸಮಯದಲ್ಲಿ ತನ್ನ 2 ಕೈ ಎತ್ತಿ ದುವಾ ಮಾಡಿ ಪ್ರಾರ್ಥಿಸಿದ ಚಿತ್ರವನ್ನ ನೋಡಿ ಕೋಮುವಾದಿಗಳು ಕೆರಳಿದ್ದನ್ನ ಇಡೀ ಜಗತ್ತೇ ಕಂಡಿದೆ. ಆದ್ರೆ ಶಾರುಖ್ ಖಾನ್ ಅನ್ನ ವಿರೋಧಿಸುವ ಮೂರ್ಖರಿಗೆ ಗೊತ್ತಿಲ್ಲ, ಶಾರುಖ್ ತಂದೆ ಮೀರ್ ತಾಜ್ ಮೊಹಮ್ಮದ್ ಮತ್ತು ಆತನ ಅಜ್ಜ ಶಾ ನವಾಜ್ ಖಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಎಂದು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿದ್ದ ಶಾರುಖ್ ಕುಟುಂಬ ದೇಶ ವಿಭಜನೆಯ ಸಮಯದಲ್ಲಿ ದೆಹಲಿಗೆ ವಲಸೆ ಬಂದಿತ್ತು ಅಂದ್ರೆ ಯಾರಿಗಾದ್ರೂ ಅರ್ಥವಾಗುತ್ತೆ ಶಾರುಖ್ ಖಾನ್ ದೇಶ ನಿಷ್ಠೆ ಎಂಥದ್ದು ಅಂತ. ಇಂದು ಯಾರು ಶಾರುಖ್ ಖಾನ್ನ ದೇಶ ನಿಷ್ಠೆಯ ಕುರಿತು ಚಕಾರ ಎತ್ತಿದ್ದಾರೋ, ಇತಿಹಾಸದಲ್ಲಿ ಅವರ ಅಜ್ಜಂದಿರು ಬ್ರಿಟಿಷರ ಬೂಟು ನೆಕ್ಕುತ್ತಿದ್ರು ಅನ್ನೋ ಸಾರ್ವಕಾಲಿಕ ಸತ್ಯವನ್ನ ಯಾರು ಅಳಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.